ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಈ ಮಧ್ಯದಲ್ಲಿ ನಾನೊಂದು ಪೇಪರ್ದಲ್ಲಿ ಓದಿದೆ, ಸ್ಟಡಿ ಆನ್ ಅಡಲ್ಟ್ ಡೆವಲಪ್ಮೆಂಟ್ ಅಂಥೇಳಿ ಹಾರ್ವರ್ಡ್ ಯೂನಿವರ್ಸಿಟಿಯವರ ಒಂದು ಸಂಶೋಧನೆ ವರದಿ. ಅದೇ ಪ್ರಕಾರ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇವ್ರದ್ದು ಒಂದು ರಿಪೋರ್ಟ್. ಆ ಎರಡೂ ರಿಪೋರ್ಟ್ಗಳನ್ನು ನೋಡುವಾಗ ಕೆಲವು ವಿಚಾರಗಳ ತಲೆಯಲ್ಲಿ ಬಂತು. ಅವರು ಹಾರ್ವರ್ಡ್ ಯೂನಿವರ್ಸಿಟಿಯವರ ಸ್ಟಡಿ ಏನಪ್ಪ ಅಂತಂದ್ರೆ, ಕನಿಷ್ಠ 2 ಲಕ್ಷ ಮಂದಿ ಮೇಲೆ ಅವರು ಮಾಡಿದ್ದು ಸ್ಟಡಿ. ಸುಮಾರು 10-12 ವರ್ಷ ಅದನ್ನು ಸ್ಟಡಿ ಮಾಡಲಿಕ್ಕೆ ಬೇಕಾಯಿತು. ಅದಾದಮೇಲೆ ಕನಿಷ್ಠ ಅವರು 85ರಿಂದ 90 ದೇಶಗಳು ತಿರುಗಿ ಆ ಸ್ಟಡಿಯನ್ನು ಮಾಡಿದ್ದಾರೆ. ಆ ಸ್ಟಡಿಯ ಮೇನ್ ರೀಸನ್ನು ಮತ್ತು ಇದು ಏನಪ್ಪ ಅಂತಂದ್ರೆ, ಮನುಷ್ಯ ದೀರ್ಘಾಯು 100 ಇಯರ್ಸ್ ಬದುಕೋದು ಏನು ಕಾರಣದಿಂದ ಬದುಕಬಹುದು, ಮನುಷ್ಯ ಶತಾಯುಷು ಆಗಲಿಕ್ಕೆ, ಆಯುಷ್ಯ ವೃದ್ಧಿ ಆಗಲಿಕ್ಕೆ ಯಾವನ್ನ ಪಾಠ ಮಾಡಬೇಕು. ನಮ್ಮವರು ಹೇಳ್ತಾರೆ ಹೆಲ್ದಿ ಫುಡ್ ತಗೊಳ್ಬೇಕು, ಅವ್ರು ಹೇಳ್ತಾರೆ ಅದು ಕಾರಣ ಅಲ್ಲ. ಅವ್ರು ಹೇಳ್ತಾರೆ ಯೋಗ ಪ್ರಾಣಾಯಾಮ ಧ್ಯಾನ ಮಾಡಬೇಕು, ಅವ್ರು ಹೇಳ್ತಾರೆ ಅದು ಕಾರಣ ಅಲ್ಲ. ಅವ್ರು ಹೇಳ್ತಾರೆ ಡೈಲಿ ರನ್ನಿಂಗ್ ಮಾಡಬೇಕು, ಅವ್ರು ಹೇಳ್ತಾರೆ ಅದು ಕಾರಣ ಅಲ್ಲ. ಅನೇಕ ವಿಷಯಗಳ ಬಗ್ಗೆ ಅವರು ಸ್ಟಡಿ ಮಾಡಿದಾಗ ಅವರಿಗೆ ಗುರ್ತಾಗಿದ್ದೇನಪ್ಪ ಅಂದ್ರೆ, ಸೋಷಿಯಲ್ ರಿಲೇಷನ್ಸ್, ಸಮಾಜದ ಜೊತೆಗೆ ಅವನ ರಿಲೇಷನ್ಸ್ ಚೆನ್ನಾಗಿದ್ದು, ಬಂಧು ಬಳಗ ಸಮಾಜ ಎಲ್ಲರ ಜೊತೆಗೆ ಮಾತಾಡ್ತಾ ನಗುತ್ತಾ ಯಾವ ಮನುಷ್ಯ ಎಲ್ಲರ ಜೊತೆಗೆ ಇರ್ತಾನೋ ಅವನ ಆಯುಷ್ಯ ವೃದ್ಧಿ ಆಗ್ತದೆ, ಅವನ 100 ವರ್ಷ ಬದುಕಲಿಕ್ಕೆ ಸಾಧ್ಯ. ಈಗ ನೀವು ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದು, ಒಳ್ಳೆ ಆಹಾರ ತಿಂಬೋದು, ನೀವು ಹೆಲ್ದಿ ಫುಡ್ ತೊಗೊಬೋದು, ಶ್ರೀಮಂತರು ಮಾಡ್ಬೋದು. ಹಳ್ಳಿಯಲ್ಲಿ ಏನೂ ಇಲ್ಲ, ನಿರ್ಗತಿಕರ ಬಡವರು ಇರ್ತಾರೆ, 70, 80, 90 ವರ್ಷದ ಮುದುಕರು ಇರ್ತಾರೆ. ಅವ್ರಿಗೇನೂ ಗುರ್ತಿರೋದಿಲ್ಲ ಪಾಪ. ಎಲ್ಲರ ಜೊತೆಗೆ ಮಾತಾಡ್ಕೋತ ಇದು ಮಾಡ್ಕೋತ ಯಾವುದೋ ಒಂದು ಕಟ್ಟಿ ಕೂತು ಬರೋರಿಗೆ ಹೋಗೋರಿಗೆ ಮಾತಾಡಿಸ್ಕೋತಿರ್ತಾರೆ. ಅವ್ರ ಆರೋಗ್ಯ ಸುಧಾರಿಸ್ತದೆ. ಅವರು ಹಾರ್ವರ್ಡ್ ಯೂನಿವರ್ಸಿಟಿಯವ್ರು ಹೇಳ್ತಾರೆ, ಇದು ಬಹಳ ಅವಶ್ಯಕ ಮನುಷ್ಯಗೆ. ನಿಮ್ಮ ರಿಲೇಷನ್ಸ್ ಚೆನ್ನಾಗಿರಲಿ, ನಿಮ್ಮ ಬಂಧು ಬಳಗದ ಜೊತೆಗೆ ರಿಲೇಷನ್ ಚೆನ್ನಾಗಿರಲಿ, ಅಕ್ಕಪಕ್ಕ ಮನೆಯವ್ರ ಜೊತೆಗೆ ರಿಲೇಷನ್ ಸರಿಯಾಗಿರಲಿ, ಬೇರೆಯವ್ರ ಜೊತೆಗೆ ಮಾತಾಡ್ತಾ ಇರ್ರಿ, ಇನ್ನೊಬ್ಬರ ಜೊತೆಗೆ ಹೋಗ್ತಾ ಬರ್ತಾ ಮಾತಾಡ್ತಾ ಇರ್ರಿ, ಇದು ಅವಶ್ಯಕತೆ ಅಂಥೇಳಿ. ನೀವು ಸಮಯ ಸಿಕ್ಕಾಗ ಆನಂದ್ ಅಂಥೇಳಿ ಹಿಂದಿ ಸಿನಿಮಾದ ನೋಡ್ರಿ. ಅದರಲ್ಲಿ ರಾಜೇಶ್ ಖನ್ನಾ ಮತ್ತು ಅಮಿತಾಬ್ ಬಚ್ಚನ್ ಪಾರ್ಟ್ ಮಾಡಿದ್ದಾರೆ. ರಾಜೇಶ್ ಖನ್ನಾಂದು ಒಂದು ಸ್ವಭಾವ ಇರ್ತದೆ, ಪಾಪ ಅವನು ಕ್ಯಾನ್ಸರ್ ಆಗಿರ್ತದೆ. ಅವನ ಕ್ಯಾನ್ಸರ್ನು ಕೂಡ ಹೇಗೆ ಗೆದಿಬೋದು ಅನ್ಲಿಕ್ಕೆ ಅದೊಂದು ನಮಗೆ ಕಥೆ ಒಂದು ಪ್ರೇರಣೆ ಆಗ್ತದೆ. ಅವ ಯಾರೇ ಹಾದ್ಯಾಗ ಕಾಣಿಸಿದ್ರೆ ಸುಮ್ಮನೆ ಬೆನ್ನಿಗೆ ಹೊಡೆದು ಮುರಾರಿ ಅಂತಾನೆ. ಇಲ್ಲ, ನನ್ನ ಹೆಸರು ಮುರಾರಿ ಅಲ್ಲ. ಹೌದಾ, ನನಗೆ ಒಬ್ಬತ್ತಿದ್ದ ಸೇಮ್ ಕಾರ್ಬನ್ ಕಾಪಿ ಇದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲ ನಾನು ನೀವು ಯಾರಿಗೋ ಅದು ಕಲ್ಪನೆ ಮಾಡಿದ್ರೆ, ಇಲ್ಲ ಪರವಾಗಿಲ್ಲ ನಮಸ್ಕಾರ, ನೀವು ಎಲ್ಲಿರ್ತೀರಿ, ಏನೋ 2 ಮಾತಾಡಿ ಬಿಡ್ತಿರ್ತಾನೆ. ಅಮಿತಾಬ್ ಬಚ್ಚನ್ಗೆ ಸಿಟ್ಟು ಬಂದು ಒಮ್ಮೆ ಅಂತಾನೆ, ಯಾರಿಗಂದ್ರೆ ಅವರಿಗೆ ಮುರಾರಿ ಅಂತಿದ್ದಿ, ಬೆನ್ನಿಗೆ ಹೊಡಿತಿದ್ದಿ, ಮಾತಾಡಿಸ್ತಿದ್ದಿ, ಹುಚ್ಚು ಮಾಡಬೇಡ ಅಂಥೇಳಿ ಅಮಿತಾಬ್ ಬಚ್ಚನ್ ಅವ್ರು ರಾಜೇಶ್ ಖನ್ನಾಗೆ ಬೈದ್ರೆ. ರಾಜೇಶ್ ಖನ್ನಾ